ಸಿಎಂ ವಿರುದ್ಧ ಕೊಟ್ಟಿರುವಂತಹ ಒಂದು ಪ್ರಾಸಿಕ್ಯೂಷನ್, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಒಂದು ವಿಚಾರಣೆ, ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆಯಲ್ಲಿ ಸಿಎಂ ಪ್ರಕ್ರಿಯೆಯಲ್ಲಿಯೂ ಕೂಡ ವಿವೇಚನೆಯನ್ನ ಬಳಸಿಲ್ಲ. ಎಜಿ ಅಂದ್ರೆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನ ತಮ್ಮ ಪ್ರತಿಕ್ರಿಯೆ ಅಂತ ಹೇಳಿ ಸಿಎಂ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ಭಾಗಗಳನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ತಮ್ಮ ಪ್ರತಿಕ್ರಿಯೆ ಅಂತ ಕೊಟ್ಟಿದ್ದಾರೆ ಸಿಎಂ. ನೋಡಿ, ಬೆಂಗಳೂರು ಐಟಿಯ ಹೃದಯ, ಆದ್ರೆ ಇವರು ಕಾಪಿ ಕೂಡ ಸರಿಯಾಗಿ ಮಾಡಕ್ ಬರಲ್ಲ ಇವರಿಗೆ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ಇವತ್ತು ಕೋರ್ಟ್ನ ಮುಂದೆ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಅಂತ ಹೇಳಿ ಕರೆದಿದ್ದಾರೆ ಇದನ್ನ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ತಿಳಿಸಿದರು. ಎಐ ತಂತ್ರಜ್ಞಾನ ಬಳಸಿಯಾದ್ರೂ ಕಾಪಿ ಮಾಡಬಹುದಿತ್ತು ಇವರು ಸರಿಯಾಗಿ. ನೋಡಿ, ನಂಬೂದಿರಿಪಾದ್ ಪ್ರಕರಣದ ತೀರ್ಪು ಉಲ್ಲೇಖಿಸಿದ್ದಾರೆ ಈ ಸಂದರ್ಭದಲ್ಲಿ. ತುಷಾರ್ ಮೆಹ್ತಾ ಅವರು ಸಕ್ಷಮ ಪ್ರಾಧಿಕಾರದ ನಿರ್ಣಯ ಕಡತ ಸಹಿತ ಮುಂದೂಡಬಹುದು, ನಿರ್ಣಯದ ಪ್ರಕ್ರಿಯೆ ಕೂಡ ಆದೇಶದ ಭಾಗ ಅಂತ ಹೇಳಿ ಪರಿಗಣಿಸಬೇಕು. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಮ್ಮ ವಾದದಲ್ಲಿ ಇದನ್ನ ತಿಳಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ಏನು ಕೊಟ್ರಲ್ಲ, ತಮ್ಮ ಒಂದು ಅಭಿಪ್ರಾಯವನ್ನ ಏನು ತಿಳಿಸಿದ್ರು ಸರ್ಕಾರಕ್ಕೆ, ಅದನ್ನೇ ಯಥಾವತ್ತಾಗಿ ಕಾಪಿ ಮಾಡಿಕೊಂಡು ಕ್ಯಾಬಿನೆಟ್ನ ನಿರ್ಣಯ ಕೂಡ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿ ಒಂದು ಫುಲ್ ಸ್ಟಾಪು ಕಾಮ ಅದನ್ನು ಕೂಡ ಸರಿಯಾಗಿ ಅವರು ಕಾಪಿ ಮಾಡಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇದು ತಮ್ಮ ಪ್ರತಿಕ್ರಿಯೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಯಾವುದು? ಅಡ್ವೊಕೇಟ್ ಜನರಲ್ ಅವರು ಕೊಟ್ಟಂತಹ ಒಂದು ಅಭಿಪ್ರಾಯವನ್ನ. ಸೊ ಹಾಗಾಗಿ ಇಲ್ಲಿ ಕ್ಯಾಬಿನೆಟ್ ಆಗಲಿ ಅಥವಾ ಸಿಎಂ ಸಿದ್ದರಾಮಯ್ಯ ಆಗಲಿ ತಮ್ಮ ವಿವೇಚನೆಯನ್ನೇ ಬಳಸಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಐಟಿ ಸಿಟಿ ಅಂತೀವಿ, ಎಐ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ, ಆದರೆ ಅದನ್ನ ಬಳಸ್ಕೊಂಡು ಕೂಡ ಸರಿಯಾಗಿ ಇವರಿಗೆ ಕಾಪಿ ಮಾಡಕ್ ಬಂದಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಅಡಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಿಎಂನಿಂದ ಪ್ರತಿ ಸ್ಪಷ್ಟನೆಗೂ ಉತ್ತರ ಕೊಡಬೇಕಾಗಿರುವ ಅವಶ್ಯಕತೆ ಇಲ್ಲ ರಾಜ್ಯಪಾಲರಿಗೆ. ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಹೇಳಿರುವಂತಹ ಮಾತುಗಳಿವು. 17A ಅಡಿ ಅನುಮತಿ ತೀರ್ಪಿನಂತಿರಬೇಕು ಅಂತೇನಿಲ್ಲ ಅದು. ಜೊತೆಗೆ ಕ್ಯಾಬಿನೆಟ್ ಮತ್ತು ಸಿಎಂರ ಪ್ರತಿ ಸ್ಪಷ್ಟನೆ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ರಾಜ್ಯಪಾಲರು ಉತ್ತರ ಕೊಡಬೇಕು ಅನ್ನುವಂಥದ್ದು ಕೂಡ ಏನು ನಿಯಮ ಇಲ್ಲ. ಅದೇನು ರಾಜ್ಯಪಾಲರು ಅವರ ಎಲ್ಲ ಮಾತುಗಳಿಗೂ ಕೂಡ ಅವರು ಸ್ಪಷ್ಟನೆ ಕೊಡಬೇಕು ಅಥವಾ ಉತ್ತರ ಕೊಡಬೇಕು ಅನ್ನುವಂಥದ್ದಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಉಲ್ಲೇಖಿಸಿನೇ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸಿದ್ದಾರೆ. 6 ಪುಟಗಳ ಆದೇಶದಲ್ಲಿ ರಾಜ್ಯಪಾಲರ ನಿಲುವನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯಪಾಲರು. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ಉಲ್ಲೇಖಿಸಿ ಮೆಹ್ತಾ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. 6 ಪುಟಗಳ ಆದೇಶದಲ್ಲಿ ಗವರ್ನರ್ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಹೇಳಿದ್ದಾರೆ. ತನಿಖೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಅಷ್ಟೇನೆ 17A ಅಡಿ ತೀರ್ಮಾನಿಸಬೇಕು. ಎಲ್ಲವನ್ನೂ ಈ ಹಂತದಲ್ಲಿಯೇ ವಿವರಿಸಿದ್ರೆ ಸಾಕ್ಷ್ಯನಾಶ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ತೀರ್ಪನ್ನ ಉಲ್ಲೇಖಿಸಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸಿದ್ದಾರೆ. ಆಡಳಿತಾತ್ಮಕ ನಿರ್ಧಾರಕ್ಕೆ ಯಾವುದೇ ವಿಚಾರಣೆಯ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆಯೇ ಇಲ್ಲವೇ ಅನ್ನೋದನ್ನಷ್ಟೇ 17A ಅಡಿ ತೀರ್ಮಾನಿಸಬೇಕಾಗತ್ತೆ. ಎಲ್ಲವನ್ನೂ ಕೂಡ ಈ ಹಂತದಲ್ಲಿನೇ ವಿವರಿಸ್ಬಿಟ್ರೆ ಸಾಕ್ಷ್ಯನಾಶ ಆಗಬಹುದಲ್ವೇ ಅನ್ನೋದನ್ನ ಸುಬ್ರಹ್ಮಣ್ಯ ಸ್ವಾಮಿ ತೀರ್ಪು ಉಲ್ಲೇಖಿಸಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇವತ್ತು ಬೆಳಿಗ್ಗೆಯಿಂದಲೇ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಹೀಗೆ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ, ಈಗ ರಾಜಭವನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಕೆಲವೊಂದಷ್ಟು ಜನ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಜಭವನದ ಒಳಗಡೆ ಹೋಗಿದ್ದಾರೆ. ಇವತ್ತು ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆ, ರಾಜ್ಯಪಾಲರು ಉಳಿದ ಕೆಲವು ಈ ಹಿಂದೆ ಇರುವಂತಹ ಒಂದು ಕೇಸಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅನುಮತಿ ಕೊಟ್ಟಿಲ್ಲ. ಬದಲಾಗಿ ಸಿಎಂ ವಿರುದ್ಧದ ಒಂದು ದೂರು ಬಂದ ತಕ್ಷಣ ರಿಯಾಕ್ಟ್ ಮಾಡಿ ಇದಕ್ಕೆ ಅನುಮತಿಯನ್ನು ಕೊಟ್ಬಿಟ್ಟಿದ್ದಾರೆ. ಕಾನೂನು ಬಾಹಿರವಾಗಿದೆ. ಜೊತೆಗೆ ರಾಜಕೀಯ ಕೈಗೊಂಬೆ ರೀತಿಯಲ್ಲಿ ರಾಜ್ಯಪಾಲರು ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಖಂಡಿಸಿ ಆರೋಪಿಸಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಪ್ರತಿಭಟನೆ. ಈ ಬಗ್ಗೆ ನಮ್ಮ ಜೊತೆಗೆ ಮೈಸೂರಿನಿಂದ ಹಿರಿಯ ವಕೀಲರು ಅರುಣ್ ಕುಮಾರ್ ಅವರು ಮಾತಾಡ್ತಾ ಇದ್ವಿ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಈ ಒಂದು ಕೇಸ್ನ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಬಗ್ಗೆ. ಹಾಗೆ
ಸಿಎಂ ಇದರಲ್ಲಿ ಖಂಡಿತವಾಗ್ಲೂ ಪಾಲುದಾರರಾಗಿದ್ದಾರೆ ಅನ್ನುವಂಥ ಕೆಲವೊಂದಷ್ಟು ಅಂಶಗಳಿವೆ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ. ಜೊತೆಗೆ ಅಬೆಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದನ್ನ ಪ್ರೂವ್ ಮಾಡುವಂಥದ್ದು ಹೇಗೆ? ಸೊ ಜೊತೆಗೆ ಇರುವಂತಹ ಯಾವ ಪಾಯಿಂಟ್ಸ್ ಅನ್ನ ಆಧರಿಸಿ ನೀವು ಹೇಳ್ತಿದ್ದೀರಿ ಸಿಎಂಗೆ ಖಂಡಿತವಾಗ್ಲೂ ಇದು ಕಂಟಕವಾಗುತ್ತೆ ಅಂತ ಹೇಳಿ ಅರುಣ್ ಕುಮಾರ್ ಅವರೇ? ರೇಮಾನ್ ಅವರೇ, ನೋಡಿ, ಇತ್ತೀಚೆಗೆ ಪ್ರೈವೇಟ್ ಚಾನೆಲ್ಗೂ ಕೂಡ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಪ್ಕೊಂಡಿದ್ದಾರೆ, ನಾನೇ ಕೂಡ ಸಿ ಎಂ ಆಗಿದ್ದಾಗಲೂ ನನ್ನ ಶ್ರೀಮತಿಯವ್ರಿಗೆ ಈಗ ಸೈಟ್ಗಳನ್ನ ತಗೋಬೇಡ, ನನ್ನ ಅಧಿಕಾರದಲ್ಲಿ ತಗೊಳ್ಳೋದು ತಪ್ಪು ಅಂತ. ಸೊ ಆ ಪಾಯಿಂಟಲ್ಲಿ ಭಾಳ ಸ್ಪಷ್ಟ ಆಗುತ್ತೆ ಸಿ ಎಂ ಅವರು ಅಬೆಟ್ಮೆಂಟ್ ಆಫ್ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಮೊದಲನೇದಾಗಿ ಭಾಳ ಸ್ಪಷ್ಟವಾಗುತ್ತೆ. ಸೊ ಹಾಗಾಗಿ ಅವರು ತಗೊಂಡಿರೋಂಥ ನಿಲುವೇನಿದೆ ಇವತ್ತು, ಈ ನಾನು ಯಾವುದ್ರಲ್ಲೂ ಭಾಗಿಯಾಗಿಲ್ಲ ಅನ್ನೋಂಥದ್ದು, ಅದು ಕಾನೂನು ಚೌಕಟ್ಟಿನಲ್ಲಿ ನಿಲ್ಲಲ್ಲ ಒಂದು. ಆಮೇಲೆ ಇವತ್ತು ಏನು ಹೋರಾಟ ನಾನು ಗಮನಿಸ್ತಾ ಇದ್ದೀನಿ, ಈ ಹೋರಾಟದಲ್ಲಿ ಗವರ್ನರು ಅನ್ನೋಂಥವ್ರು ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಯಾವ ವಿಚಾರ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಅದನ್ನ ಪ್ರಾಯೋರಿಟಿನಲ್ಲಿ ತಗೊಳ್ತಾ ಇರ್ತಾರೆ. ನಾವು ಗವರ್ನರ್ಗಾಗಲಿ ಅಥವಾ ಸುಪ್ರೀಂ ಕೋರ್ಟ್ಗಾಗಲಿ ಒಂದು ಟೈಮ್ ಟೇಬಲ್ ಕೊಟ್ಕೊಂಡು ಇಂಥ ಕೇಸ್ಗಳನ್ನ ಹಿಂಗೆ ತಗೋಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇದು ಈ ಹೋರಾಟ ತಪ್ಪು ಒಂದು. ಕಾನೂನು ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಬೆಟ್ಮೆಂಟಲ್ಲಿ ಆಗಿದ್ದಾರೆ. ಅಲ್ಲಿ ಗವರ್ನರ್ ಕೊಟ್ಟರಂತ ಪರ್ಮಿಷನ್ ಏನಂತ ಅಂದ್ರೆ ಈ ಜಸ್ಟ್ ಅಲ್ಲಿ ಎನ್ಕ್ವೈರಿ ಕಂಟಿನ್ಯೂ ಆಗಲಿ ಅಂತ. ಅಲ್ಲಿ ಕಂಟಿನ್ಯೂ ಆದ ನಂತರ ಇವ್ರ ಎವಿಡೆನ್ಸು ಕೌಂಟರ್ ಎವಿಡೆನ್ಸ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಸ್ಟೇಜ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡೋಂಥದ್ದು ಬರುತ್ತೆ. ಇವರು ಡಿಫೆನ್ಸ್ ತಗೊಂತಾ ಇರೋದೆಲ್ಲ ಲೀಡರ್ಸು ಮಧ್ಯಪ್ರದೇಶದಲ್ಲಿ ಒಂದು ಎನ್ಕ್ವೈರಿ ಆಗಿದೆ, ಆ ಎನ್ಕ್ವೈರಿ ಸರ್ ಬಂದೆ ಒಂದೇ ನಿಮಿಷ.